ಫಾದರ್ಸ್ ಡೇ. ನಾನು ಕೇಳಿದೆಲ್ಲ ಕೊಡ್ಸಿದ್ದಕ್ಕೆ ನಮ್ಮ ಅಕ್ಕ ನನ್ನ ವ್ಲಾಗ್ನ ನೋಡಿ ಇನ್ಸ್ಪೈರ್ ಆಗಿ ಕೇಳಿದವಳು. ಮತ್ತೆ ನಾನು Okay, let's go. Hi, what's up? Namaste and welcome back to my another new vlog. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೇಲಿ ಮತ್ತು ಟೈಟಲ್ನಲ್ಲಿ ನೋಡಿರ್ತೀರ. ಸೊ ನಾನಿವತ್ತು ಬೆಳಗಿನ ಎದ್ದು ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಟೈಮ್ ಬಂದು 6:45 ಆಗಿದೆ. ಸೊ ಬನ್ನೀಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕಾಲೇಜ್ಗೆ ಹೋಗೋದು. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ, ನೋಡ್ತಾ ಇರಿ. ಸೊ ನನ್ನ ಹೇರ್ ಸ್ವಲ್ಪ ಕ್ರೇಜಿಯಾಗಿದೆ. ಅದನ್ನ ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕು, ಇಲ್ಲ ಹೇರ್ನ ಸೆಟ್ ಮಾಡಿಸ್ಬೇಕು. ಮಾಡಿಸೋಣ ಇಷ್ಟರಲ್ಲೇ, ಈ ವೀಕಲ್ಲಿ. ಸೊ ಬನ್ನೀಗ ರೆಡಿ ಆಗಿ ಸಿಗ್ತೀನಿ. ಇವತ್ತು ವಿಷಯ ಏನಪ್ಪ ಅಂದರೆ, ನಮ್ಮದು ಫಾದರ್ಸ್ ಡೇ ಸಂಡೇ ಆಯಿತು. ಅವತ್ತು ಬೇರೆ ವ್ಲಾಗ್ ಶೂಟ್ ಇತ್ತು ಅಂತ ಈ ವ್ಲಾಗ್ ಮಾಡೋದಕ್ಕಾಗಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀನಿ. ನಮ್ಮಪ್ಪಗೆ ಹೇಳಿದೆ ವಿಶ್ ಮಾಡ್ತೀನಿ ಇರುವಪ್ಪ ಅಂದರೆ ರೆಡಿ ಆಗಿಬಿಟ್ಟಿದ್ರೆ ಕರ್ಕೊಬರೋಕ್ಕೆ. ಸಾಯಂಕಾಲ ಮಾಡ್ತೀನಿ, ಇಲ್ಲ ಈಗಲೇ. ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ಸ್ ಪಪ್ಪ, ನಾನು ಕೇಳಿದೆಲ್ಲ ಕೊಡ್ಸಿದ್ದಕ್ಕೆ. ನನ್ನ ಪರಪಂಚ ನೀನೇ. ಸೊ ಗೈಸ್, ಅದು ಅವತ್ತು ಅಂದರೆ ನೀವು ಹೇಳ್ತೀರಾ ಬೇಕಾದರೆ ಅವತ್ತೇ ಮಾಡಬೇಕಾಗಿತ್ತು ಅಂತ. ಅದು ಅವತ್ತೇ ಫಾದರ್ಸ್ ಡೇ ಅಂತ ಹೇಳೋಕ್ಕಾಗಲ್ಲ. ಫಾದರ್ಸ್ ಅಂದಮೇಲೆ ಯಾವಾಗಲೂ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಯಾವಾಗಲೂ ಫಾದರ್ಸ್ ಡೇನೇ, ಯಾವಾಗಲೂ ಮದರ್ಸ್ ಡೇನೇ. ಅವತ್ತೊಂದು ದಿವಸ ಸ್ವಲ್ಪ ಸ್ಪೆಷಲು, ಸ್ವಲ್ಪ ಸ್ಪೆಷಲು. ಯಾವಾಗಲೂ ತುಂಬ ಸ್ಪೆಷಲ್ ಇರುತ್ತೆ, ಅವತ್ತು ಇನ್ನು ಸ್ವಲ್ಪ ಸ್ಪೆಷಲ್ ಅಷ್ಟೇ. ಅದಕ್ಕೆ ಫಾದರ್ಸ್ ಡೇ ಅಂತಾರೆ. ಸೊ ನೀವು ವಿಶ್ ಮಾಡಿದ್ರ ಅನ್ಕೋತೀನಿ. ಸೊ ಬನ್ನಿ, ಈಗ ಕಾಲೇಜ್ ಕಡೆ ಹೋಗ್ತಾ ಇದ್ದೀವಿ. ಜಿಮ್ ಹತ್ರ ಹೋದ್ರೆ ಅಲ್ಲಿ ಸಿಗ್ತೀನಿ ಗೈಸ್. ಸೊ ಇವತ್ತು ಕಾಲೇಜಿಂದ ಮನೆಗೆ ಬಂದೆ. ಇವಾಗ ಅಂದರೆ ಆಗ್ಲೇ ಬಂದೆ. ಸ್ವಲ್ಪ ಹಂಗೆ ಚಿಲ್ ಮಾಡಿಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು, ಈಗ ನಮ್ಮ ಅಕ್ಕ ಬಂದು ಪಾಸ್ತಾ ಕೇಳಿದ್ಲು. ಪಾಸ್ತಾ ಮಾಡೋಣ ಅಂತ ಮತ್ತೆ ಪಾಸ್ತಾ ಮಾಡೋಕ್ಕೆ ಎತ್ಕೊಂಡಿದ್ದೀನಿ. ಸೊ ಇವತ್ತು ರೆಸಿಪಿ ತೋರಿಸಿದೆ. ಅಂದರೆ ಏನಿಲ್ಲ ಗೈಸ್, ಅದನ್ನು ಕುದಿಸೋದು, ಏನೇನು ಸಾಸಸ್ ಇದೆಯೋ ಅದು ಹಾಕೋದು. ನಿಮಗೆ ಎಕ್ಸ್ಟ್ರಾ ಬೇಕಾದರೆ ಕಾರ್ನು, ಬೆಲ್ ಪೆಪ್ಪರು ಅದೆಲ್ಲ ಆಗ್ಬೋದು. ಓಕೆನಾ? ಸೊ ನಾನೀಗ ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ಓಕೆನಾ? ಬಾಯ್. ಸೊ ನೋಡಿ, ಇದು ಪಾಸ್ತಾ ಬೇಯಿಸೋದಕ್ಕೆ ಇಕ್ಕಿದ್ದೀನಿ. ಸೊ ಈಗ ಉಪ್ಪು ಹಾಕೋದು. ಸೊ ಇದು ಬೇಯಿಸೋಷ್ಟರಲ್ಲಿ ಪಕ್ಕದಲ್ಲಿ ಅದಕ್ಕೆ ಗ್ರೇವಿ ಮಾಡ್ಕೊಳ್ಬಿಡೋಣ. ಓಕೆನಾ? ಬೇಗ ಆಗಿಬಿಡುತ್ತೆ. ಮತ್ತು ಇದಕ್ಕೆ ಎಣ್ಣೆನೂ ಹಾಕ್ಬೇಕು ಗೈಸ್, ಯಾಕಂದರೆ ಅದು ತಳ ಅಂದ್ಕೊಬಿಡುತ್ತೆ. ಅದಕ್ಕೆ ಎಣ್ಣೆ ಕೂಡ ಹಾಕಿ ಗೈಸ್. ನೋಡಿ, ಈಗ ಬಟರ್ ಹಾಕಿದ್ದೀನಿ. ಈಗ ಈ ಬಟರ್ಗೆ ಕ್ಯಾಪ್ಸಿಕಮ್ ಹಾಕೋದು. ಸ್ಮೆಲ್ ಅಂತೂ ತುಂಬ ಘಮ ಅಂತ ಬರ್ತದೆ. ಹಾಕೋಣ. ಇದು ಕ್ಯಾಪ್ಸಿಕಮ್ಮು ನಾನು ಇಷ್ಟ ಹಾಕೊಂಡಿದ್ದೀನಿ ಗೈಸ್. ನೀವು ಅದ್ರದ್ದು ಅಳತೆ ತೊಗೊಂಡು ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ರೆ ಏನು ತೊಂದರೆ ಇಲ್ಲ. ಈಗ ಇದನ್ನ ಫ್ರೈ ಆಗೋದಕ್ಕೆ ಬಿಡಬೇಕು, ನುಣ್ಣಗೆ ಆಗಬೇಕು. ಗೈಸ್ ನೋಡ್ರಿ, ಫೈನಲ್ ಆಗಿ ಈ ಥರ ಬಂದಿದೆ. ಇಷ್ಟೊತ್ತು ಹಾಕ್ಕೊಂಡು ತಿನ್ಬಿಟ್ವಿ. ವ್ಲಾಗ್ ಮಾಡೋದೇ ಮರ್ತೋಗಿದೆ ತಿನ್ನೋ ಟೇಸ್ಟಲ್ಲಿ. ಖಾಲಿ ಆಗೋಯ್ತು ಗೈಸ್. ನಮ್ಮ ಅಕ್ಕ ನನ್ನ ವ್ಲಾಗ್ನ ನೋಡಿ ಇನ್ಸ್ಪೈರ್ ಆಗಿ ಕೇಳಿದವಳು. ಮತ್ತೆ ನಾನಿದು ಬೇರೆ ಥರ ಮಾಡಿಕೊಟ್ಟಿದ್ದೀನಿ. ಹೌದು ಗೈಸ್. ಹೆಂಗಿದೆ ಅಕ್ಕ? ಸಖತ್ತಾಗಿದೆ. ತೋರಿಸ್ಲಾ? ಸರಿ ಗೈಸ್, ಆಯಿತು, ತಿನ್ಬಿಟ್ಟು ಸಿಗ್ತೀವಿ. ಗೈಸ್ ನೋಡಿದ್ರಲ್ಲ ಹೇಗಿತ್ತು ರೆಸಿಪೀಸ್ ಅಂತ. ಮ್ಯಾಂಗೋ ರೆಸಿಪಿ, ಮತ್ತು ಪನ್ನೀರ್ ಸೋಯಾ, ದಟ್ ಕಾಬೂಲ್ ಕಡಲೆ ಪನ್ನೀರ್ ಎಲ್ಲ ಮಾಡಿ ರಿಚ್ ಪ್ರೋಟೀನ್ಸ್ ಸಲಾಡ್ ಥರ ಮಾಡ್ಕೊಂಡು ತಿಂದಿದ್ದು ಹೇಗಿತ್ತು. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಶೇಜ್ವಾನ್ ಚಟ್ನಿ, ಕೆಚಪ್ಪು ಎಲ್ಲ ಹಾಕಿ. ಸೊ ನೀವು ಟ್ರೈ ಮಾಡಿ, ವೈರಲ್ ಮಾಡಿ. ಇದೊಂಥರ ನನ್ನ ವೈರಲ್ ರೆಸಿಪಿ ಅಂತ. ನನಗೆ ವೈರಲ್ ಆಗೋಗಿದೆ, ನನಗೆ ಎಸ್ಪೆಷಲಿ ನನಗೆ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ, ಮನೇಲಿ ಟ್ರೈ ಮಾಡಿ, ನಿಮ್ಮ ಮನೆಯವ್ರಿಗೂ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ದೆರ್ ಇಸ್ ನೋ ಕ್ರಶ್. ನಾನು ಸುಮ್ಮನೆ ಹೇಳಿದ್ದು ಹಾಗೆ. ಅದು ನನ್ನ ಕ್ರಶ್. ಈಗ
ಶೇಜ್ವಾನ್ ಚಟ್ನಿ. ನೀವು ಬೇರೆ ಥರ ಕ್ರಶ್ ಅಂತ ಎಲ್ಲ ತಿಳ್ಕೊಬೇಡಿ. ಸೊ ಅದು ಶೇಜ್ವಾನ್ ಚಟ್ನಿ ಈಸ್ ಮೈ ಕ್ರಶ್ ನೌ ಟುಡೇ ಡೇ ಬಿಫೋರ್ ಎಸ್ಟರ್ಡೇ ಎಲ್ಲ ನನ್ನ ಕ್ರಶ್ ಅದು. ಸೊ ನೋಡೋದ್ರಲ್ಲ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಶ್ರೇಯ ಸಿಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಟಾಟಾ.